ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇವತ್ತು ಇಂಡಿಯಾ ಪಾಕಿಸ್ತಾನ T20 ಮ್ಯಾಚ್ ಇದೆ ಸರ್, ಅದಕ್ಕೆ ವಿರೋಧ ವ್ಯಕ್ತ ಆಗ್ತಿದೆ. ಸಿಂಧು ಅವಸ್ಥೆಯವರಿಗೆ ಯಾಕೆ ಜೊತೆಗೆ ಆಟ ಆಡಬೇಕು ಅನ್ನೋದು ಪರ್ಮಿಷನ್ ಕೊಟ್ಟಾರ ಯಾರು? ಅವ್ರಿಗೆ ಬರಕ್ಕೆ ಅವಕಾಶ ಕೊಟ್ಟವ್ರು ಯಾರು? ಆಡಕ್ಕೆ ಕೊಟ್ಟವ್ರು ಯಾರು? ಅವರೇ. ಈಗ ಬೀಪ್ ಬಗ್ಗೆ ಹೇಳ್ತಾರಲ್ಲ, ಬೀಪ್ ನಂಬರ್ 2 ಎಕ್ಸ್ಪೋರ್ಟ್ ಇದಲ್ಲ, ಹಂಗೆ ಇದು ಬೀಪ್ ಬ್ಯಾನ್ ಮಾಡಬೇಕು ತಿನ್ಬಾರ್ದು ಅಂತಾರ. ನಂಬರ್ 2ದಲ್ಲಿ ನಾವು ಇದೀವಿ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ. ಇದು ಹಂಗೆ ಮತ್ತೆ ಅವರೇ ರದ್ದು ಮಾಡಿ ಇದಕ್ಕೆ ವಿರೋಧ ಮಾಡೋದು ಅಷ್ಟೇ. ಆಡಬಾರ್ದಾಗಿತ್ತು. ಪರ್ಮಿಷನ್ ಕೊಟ್ರೆ ಯಾರು? ಭಾರತ ದೇಶಕ್ಕೆ ಕಾಲು ಇಡಬೇಕಾದ್ರೆ ಯಾರ್ದು ಸ್ಟ್ಯಾಂಪ್ ಬೇಕು? ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಬೇಕು. ಅವ್ರು ಪರ್ಮಿಷನ್ ಕೊಟ್ಟಿರ್ತಾರೆ. ಕ್ರೀಡಾಭಿಮಾನಿಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಬೇಡ ಅವ್ರ ಜೊತೆ ಆಡಬಾರ್ದಾಗಿತ್ತು. ಅಲ್ಲ, ಪರ್ಮಿಷನ್ ಕೊಡೋದಿಲ್ಲ ಅನ್ನೋದು ಪ್ರಶ್ನೆ ಬರೋದಿಲ್ಲಲ್ಲ. ಇವರೇ ಕೊಡ್ತಾರೆ, ಗಲಾಟೆ ಮಾಡಿಸ್ತಾರೆ, ಜಗಳ ಆಡ್ತಾರೆ, ಅದನ್ನ ಎಂಜಾಯ್ ಮಾಡ್ತಾರೆ. ಹೆಂಗೆ ಆಗ್ತೈತಿ? ನೀವು ಬೇಡ ಅಂದ್ರೆ ಅವ್ರು ನಮ್ಮ ಪರ್ಮಿಷನ್ ಯಾಕೆ ಕೊಡ್ತೀರಿ ಬರಲಿಕ್ಕೆ? ಕೆಲಸ ಮಾಡಿ. ನಿಮ್ಮ ಪ್ರಕಾರ ಕೊಡಬಾರ್ದಾಗಿತ್ತು ಸರ್. ಮತ್ತೆ ಎಲ್ಲ ನಂದಲ್ಲ, ನೀವು ಮತ್ತೆ ಅದನ್ನ ಇಲ್ಲಿಂದ ಹೋಗಿ ಅಲ್ಲಿ ಕೊಡಬಾರ್ದು, ಅದನ್ನ ಹೋಗಿ ಅಲ್ಲಿ ಕೊಡಬಾರ್ದು ಅಂತ ಹಂಗ ಸುತ್ತಾಕಿ ಹಿಂಗ್ ಸುತ್ತಾಕಿ ನನಗೆ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ. ನಮ್ಮ ಜಿಲ್ಲೆಯಲ್ಲಿ ಸರ್ ಇದು ನಿಮ್ಮ ಸರ್ಕಾರ ಬಂದಾಗಿಂದ ಬಹುತೇಕ ಸಚಿವರು ರಿವ್ಯೂ ಮೀಟಿಂಗ್ಗಳು, ಇಲಾಖಾ ಪರಿಶೀಲನಾ ಸಭೆಗಳು ಮಾಡಿಲ್ಲ. ತಾವು ಕೂಡ ಒಂದೇನಾದ್ರು ಪರಿಶೀಲನಾ ಸಭೆ ಮಾಡ್ತೀರಾ ಇಲ್ಲಿನ ಅಭಿವೃದ್ಧಿ ಬಗ್ಗೆ? ಯಾಕಂದ್ರೆ ಜಿಲ್ಲೆಯಾಗಿ ನಮ್ಮ ಇಲಾಖೆ ಅಷ್ಟೇ ಮಾಡ್ದೈತಿ, ನಾವೆಲ್ಲ ಮಾಡ್ಲಿಕ್ಕೆ ಆಗುಲ್ಲ ಸರ್. ತಮ್ಮ ಇಲಾಖೆ ಮಾಡಲ್ಲ, ನಾವು ಮಾಡ್ಲೇಬೇಕಾಯ್ತು. ಅವ್ರಿಗೆ ಇಲ್ಲ ಓವರಾಲ್ ಮಾಡ್ಲಿಕ್ಕೆ ಉಸ್ತುವಾರಿ ಸಚಿವರು ಇದ್ದಾರೆ, ಅವ್ರು ಮಾಡ್ಬೇಕಾಗ್ತದೆ. ನಾವು ನಮ್ಮ ಇಲಾಖೆಗೆ ಸೀಮಿತವಾಗಿ ಮಾಡ್ಬೋದು ಅಷ್ಟೇ. EVM ಬ್ಯಾಲೆಟ್ ಪೇಪರ್ ಅದು ನಮಗೂ ಸರ್ಕಾರಕ್ಕೆ ಅದು ಕಾನೂನಲ್ಲಿ ಅವಕಾಶ ಇದೆ ಅದು ಮಾಡಲಿಕ್ಕೆ, ಅದನ್ನು ಮಾಡ್ತದೆ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.